ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ದಮ್ ಬಿರಿಯಾನಿ ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಈ ರೀತಿ ನಾವು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದನೋ ಏನು ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಇಷ್ಟು ರುಚಿಯಾಗಿ ಇಷ್ಟು ಕಲರ್ಫುಲ್ಲಾಗಿ ಇರುವಂಥ ಬಿರಿಯಾನಿಯನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದು ಬಂಚಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, 4-5 ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ, ಹಾಗೆ ಪುದೀನವನ್ನು ತೊಗೋಬೇಕು. ಜೀರಿಗೆ ಒಂದು ಅರ್ಧ ಸ್ಪೂನು, 1 ಸ್ಪೂನಷ್ಟು ಕಾಳುಮೆಣಸು, ಚಕ್ಕೆ, ಲವಂಗ, ಜಾವಿತ್ರೆ, ಹಾಗೆ ನಾನು ಪಲಾವ್ ಎಲೆ ಹಾಗೆ ಯಾಲಕ್ಕಿಯನ್ನು ಪುಡಿ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಫಸ್ಟು ನಾನು ಏನಿದೆ ಶುಂಠಿ ಇವೆಲ್ಲವನ್ನು ಫಸ್ಟ್ ರುಬ್ಕೋತೀನಿ, ತರಿಯಾಗಿ ರುಬ್ಕೊಂಡು ಬರ್ತೀನಿ. ಈ ರೀತಿ ರುಬ್ಕೋಬೇಕು. ಈಗ ನಾನು ಏನು ಮಸಾಲೆ ಐಟಮ್ ಇಟ್ಕೊಂಡಿದ್ದೀನಿ ಅದನ್ನು ರುಬ್ಕೋತೀನಿ ಚೆನ್ನಾಗಿ. ಈ ರೀತಿ ನೀಟಾಗಿ ರುಬ್ಕೋಬೇಕು. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ. ಈಗ ಇದಕ್ಕೆ ಚಿಕನ್ನ ಮ್ಯಾರಿನೇಷನ್ಗೋಸ್ಕರ ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡರ್ 1 ಸ್ಪೂನು, ಹಾಗೆ ಬಿರಿಯಾನಿ ಪೌಡರ್ 1 ಸ್ಪೂನನ್ನು ಹಾಕಿದ್ದೀನಿ. ಈಗ ಒಂದು 1/4 ಅಥವಾ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ನಾನು ಮೊಸರು ಏನು ಇಟ್ಕೊಂಡಿದ್ದೀನಲ್ಲ, ಮೊಸರು ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಒಂದು 4-5 ಸ್ಪೂನಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಈ ಬಿರಿಯಾನಿಗೆ ಮೊಸರು ಮೋಸ್ಟ್ ಇಂಪಾರ್ಟೆಂಟ್. ಮೊಸರು ಹಾಕಲೇಬೇಕು, ಸ್ಕಿಪ್ ಮಾಡೋಂಗಿಲ್ಲ. ಹಾಗೆ ಲಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ, 1 ಲಿಂಬೆಹಣ್ಣು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಉಪ್ಪು ಸಾಕಾಗ್ತದೆ. ಈ ರೀತಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ 1 ಗಂಟೆ ಹೊತ್ತು ನಾವು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಆಗಲಿಲ್ಲ ಅಂದ್ರೂ ಹೊರಗಡೆ ಆದರೂ 1 ತಾಸಾದರೂ ಇಡಲೇಬೇಕು. ಒಂದು ಅರ್ಧದಿಂದ 1 ತಾಸು ಇಡಲೇಬೇಕು. ಚೆನ್ನಾಗಿರುತ್ತೆ, ಅದು ಮ್ಯಾರಿನೇಷನ್ ಆದಂಗೂ ಚೆನ್ನಾಗಿರುತ್ತೆ. ಈ ರೀತಿ ಇಟ್ಟು ನಾನಿಲ್ಲಿ 1 ಲೀಟ್ರಷ್ಟು ನೀರು ತಗೊಂಡು ಅದಕ್ಕೆ ನಾನು ಆಲ್ರೆಡಿ ಅಕ್ಕಿಯನ್ನು ಅರ್ಧ ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಶಾಯಿ ಜೀರಾ, ಕಾಳುಮೆಣಸು, ಲವಂಗ, ಯಾಲಕ್ಕಿ ಹಾಗೆ ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಶಾಯಿ ಜೀರಾ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸೋಂಪು ಇದ್ದರೆ ಅದನ್ನು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಗೆ ತುಪ್ಪವನ್ನು ಹಾಕ್ತಿದ್ದೀನಿ. ತುಪ್ಪ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಉದ್ರುದ್ರಾಗಿ ಬರಲಿ ಅಂತ. ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಎಣ್ಣೆ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ಇಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಾಸುಮತಿ ತೊಗೊಂಡಿದ್ದೀನಿ. ಈ ರೀತಿ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷದಲ್ಲಿ ಅದು ಬೆಂದುಬಿಡುತ್ತೆ. ನೋಡಿ, ನಾವು ಬೆಂದಿದೆ. ಒಂದು 90% ಬೆಂದರೆ ಸಾಕು. ಯಾಕಂದರೆ ನಾವು ದಮ್ ಕಟ್ಟೋದ್ರಿಂದ ಅದು ಕಂಪ್ಲೀಟಾಗಿ ಬೆಂದ್ಕೊಳ್ಳುತ್ತೆ. ಆಮೇಲೆ ಈಗ 90% ಅಷ್ಟು ಬೆಂದಿದೆ ಅದು. ಈಗ ನಾನಿಲ್ಲಿ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಆನಿಯನ್ನ ಫುಲ್ ಫ್ರೈ ಒಂದು ಸರಿ ಮಾಡ್ಕೊತೀನಿ. ಯಾಕಂದರೆ ಆಮೇಲೆ ಬಿರಿಯಾನಿ ಮೇಲೆ ಉದುರಿಸ್ಲಿಕ್ಕೆ ಬೇಕು ಅಂತ ಫುಲ್ ಡ್ರೈ ಫ್ರೈ ಮಾಡ್ಕೊತೀನಿ. ಹಾಗೆ ಇಲ್ಲೇನಿದೆ ಇದು ನಾವು ಯೂಸ್ ಮಾಡುವಂಥ ಮಸಾಲೆಗೆ ಈಗ ನಾನು ಇಲ್ಲಿ ಆನಿಯನ್, ಅದ್ರ ಜೊತೆ 1 ಟೊಮೆಟೊವನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ನೀಟಾಗಿ. ಬಿರಿಯಾನಿಯಲ್ಲಿ ಫ್ರೈಡ್ ಆನಿಯನ್ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನೇನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಮಸಾಲೆ ಚಿಕನನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಅಷ್ಟು ಚಿಕನನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 3 to 4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಆದರೂ ನಡೆಯುತ್ತೆ. 5 ಮಿನಿಟ್ಸ್ ಅಷ್ಟು ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಅದ್ರದ್ದು ಮಸಾಲೆದು ನೀರು ಹಾಕಿ, ಈ ಥರ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಮಸಾಲೆ ನೀರು ಹಾಕ್ಕೋಬೋದು. ಮಸಾಲೆ ನೀರು ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದು ಬೇಯಬೇಕು ಚಿಕನ್ನು. ಇದು ಕೂಡ ಒಂದು 80% ಬೆಂದರೆ ಸಾಕಾಗ್ತದೆ. ನೋಡಿ, ಈ ಥರ ಬೇಯಿಸ್ಕೋಬೇಕು ನೀಟಾಗಿ. ಅದು ಎಣ್ಣೆ ಬಿಟ್ಕೋಬೇಕು ಚಿಕನ್ದು.
ಥರ ಬೆಂದು ಈ ರೀತಿ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ಮೇಲೆ ನಾವೀಗ ಇದನ್ನು ಮಸಾಲೆ, ಈಗ ಬಿರಿಯಾನಿ ದಮ್ ಕೊಟ್ಲಿಕ್ಕೋಸ್ಕರ ನಾನು ಒಂದು ತಾಟ್ ತೊಗೊಂಡಿದ್ದೀನಿ. ಇದು ಚಪಾತಿ ಕಾಯಿಸೋ ಮಣೆ, ಇದರ ಮೇಲೆ ಇಟ್ಕೋಬೇಕು. ಯಾಕಂದರೆ ಡೈರೆಕ್ಟ್ ನಾವಿಟ್ಟರೆ ಅದು ಸೀದು ಹೋಗುತ್ತೆ, ಕೆಳಗಡೆ ಅಡಿಗಡೆ ಸೀದು ಹೋಗುತ್ತೆ. ಈ ರೀತಿ ನಾವೇನಾದರೂ ಮಾಡ್ಕೊಂಡ್ವಿ ಅಂದರೆ ಏನೂ ಆಗಲ್ಲ. ನಾವು ಚಿಕನ್ ದಮ್ ಬಿರಿಯಾನಿ ಮಾಡುವಾಗ ಲೋ ಫ್ಲೇಮಲ್ಲಿಟ್ಟು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ನಾನಿಲ್ಲಿ ಫ್ರೈಡ್ ಆನಿಯನ್ನು ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಅದಕ್ಕೆ ಅದರ ಮೇಲ್ಗಡೆ ರೈಸನ್ನು ಹಾಕಿ ನಾವು ಬೇಯಿಸ್ಕೊಂಡಂಥ ಅನ್ನವನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಇಲ್ಲಿ ಫುಡ್ ಕಲರನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಕೇಸರಿ ಇದ್ದರೆ ಕೇಸರಿ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಫ್ರೈಡ್ ಮಾಡ್ಕೊಂಡಂಥ ಆನಿಯನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಸೇಮ್ ಅದೇ ರೀತಿ ಪ್ರೊಸೀಜರ್, ಏನು ಲೇಯರ್ ಮಾಡಿದ್ವಿ ಅದೇ ರೀತಿ ಲೇಯರ್ ಮಾಡಿಕೊಂಡು ಈ ರೀತಿ ಬಿರಿಯಾನಿಯನ್ನು ಮಾಡುವಂಥದ್ದು. ಭಾಳ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಯಾರು ಮಕ್ಕಳು ಚಿಕನ್ ತಿನ್ನಲ್ಲ, ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅಂದರೆ ತಿಂತವೆ ಮಕ್ಕಳು. ನೋಡಿ ಇದೇ ಥರ ಮತ್ತೆ ಲೇಯರ್ ಮಾಡಿ ಮತ್ತೆ ಅದನ್ನು ಹಾಕ್ಕೋಬೇಕು. ಈ ರೀತಿ ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ನಾನು ಅದರ ಮೇಲೆ ಒಂದು ವೆಯ್ಟ್ ಕೂಡ ಇಟ್ಟಿದ್ದೆ. ಅನ್ನ ಬೇಯಿಸಿದ ನೀರನ್ನು ಅದರ ಮೇಲೆ ಇಟ್ಟಿದ್ದೆ, ನೀರಿನ ಪಾತ್ರೆಯನ್ನು ಇಟ್ಟಿದ್ದೆ. ಆವಾಗ ಅದು ಹೊರಗಡೆ ಹೋಗಲ್ಲ ಹೊಗೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು 20 ನಿಮಿಷ ಅಷ್ಟೇ ನಾನು ಈ ಥರ ಇಟ್ಟಿರೋದು. ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ಈ ರೀತಿ ಚಿಕನ್ ಬಿರಿಯಾನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡ್ತಿರುವಂತಹ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.